ಪ್ರಸ್ತುತಪಡಿಸಲಿರುವ ನಾಟಕ ಜಿಲ್ಲಾ ಮಟ್ಟದ ಪ್ರಶಸ್ತಿ ವಿಜೇತ ನಾಟಕ ಕೊನೆಯಾಗಬಾರದು. ಮಕ್ಕಳನ್ನು ಅದೆಷ್ಟೋ ಕಷ್ಟದಿಂದ ಶಾಲೆಗೆ ಸೇರಿಸಿ ಉತ್ತಮ ವಿದ್ಯಾಭ್ಯಾಸ ಕೊಡಿಸಲು ಯತ್ನಿಸುತ್ತಾರೆ. ಹಾಗೆಯೇ ಮಕ್ಕಳು ಹೇಗೆ ಕಲಿಯುತ್ತಿದ್ದಾರೆ, ಏನು ಮಾಡುತ್ತಿದ್ದಾರೆ ಎನ್ನುವತ್ತ ಗಮನ ಹರಿಸುತ್ತಿರುವುದು ಸಾಕೆ. ಶಾಲೆಗೆಂದು ಹೊರಟ ಮಕ್ಕಳು ಮಾರ್ಗ ಮಧ್ಯದಲ್ಲಿ ಗೆಳೆಯ ಗೆಳತಿಯರ ಜೊತೆ ಸೇರಿ ಏನು ತಿನ್ನುತ್ತಿದ್ದಾರೆ, ಪಾಕೆಟ್ ಮನಿಯನ್ನು ಹೇಗೆ ಖರ್ಚು ಮಾಡುತ್ತಿದ್ದಾರೆ. ಈಗ ಅಂಗಡಿಗಳಲ್ಲಿ ಸಿಗುವ ಪ್ಯಾಕೆಟ್ ತಿಂಡಿಗಳು, ಐಸ್ ಕ್ರೀಮ್, ಫಾಸ್ಟ್ ಫುಡ್ ತಿಂಡಿಗಳನ್ನು ಸೇವಿಸಿ ಮಕ್ಕಳ ಆರೋಗ್ಯ ಏನಾಗುತ್ತದೆ? ಚಪಲ ಹವ್ಯಾಸಗಳ ಚಟವಾಗಿ ದುಶ್ಚಟವಾಗಿ ಪರಿಣಮಿಸಿ ಕೊನೆಗೆ ಸುಂದರ ಬದುಕಿನ ಕನಸನ್ನು ಹೊತ್ತ ಜೀವಿಗಳ ಬದುಕು ಕೊನೆಯಾಗಬಾರದು ಎಂಬ ಸಂದೇಶವನ್ನು ಹೇಳುತ್ತದೆ ಈ ನಾಟಕ. ಈ ನಾಟಕದ ರಚನೆ, ನಿರ್ದೇಶನ ಇಂದ್ರಪ್ರಸ್ಥ ವಿದ್ಯಾಲಯ ಉಪ್ಪಿನಂಗಡಿ. ಚಿತ್ರಕಲಾ ಅಧ್ಯಾಪಕರಾದ ಶಿವಗಿರಿ ಕಲ್ಲಡ್ಕ. ಸಹಕಾರ ಪ್ರಾಂಶುಪಾಲರು ಇಂದ್ರಪ್ರಸ್ಥ ವಿದ್ಯಾಲಯ ಉಪ್ಪಿನಂಗಡಿ. ಭಾಗವಹಿಸುವ ವಿದ್ಯಾರ್ಥಿಗಳು ರಿಷಾ ಕಿರಣ್, ಇಂಚರ ಎಂ ಮೂಡಾಜೆ, ಅಪೇಕ್ಷಾ ಶೆಟ್ಟಿ, ತೇಜಶ್ರೀ ಗೋಪಾಲ್ ಗೌಡ, ಸಮೀಕ್ಷಾ ಶೆಟ್ಟಿ, ಧರಿತ್ರಿ ಅಗರ್ತಾ, ಆಶಿಕಾ ಶೆಟ್ಟಿ, ಆದಿತ್ಯ ಎಂ, ನಿಖಿಲ್ ಪಿ ಲಡ್ವಾ. ಸಂಗೀತ ಸಹಕಾರ ಸ್ನೇಹ, ಸುಜಿತ್, ನಿಕೇಶ್. ತಂದನಾನಾ ತಾನಾನಾ ತಂದನಾನಾ ತಂದನಾನಾ ತಾನಿ ನಾನಾ ತಾನಿ ತಂದಾನಾ. ಇರಬೇಕು ಇರಬೇಕು ಆರೋಗ್ಯವು ಸದಾ ಇರಬೇಕು. ಹವ್ಯಾಸಗಳು ಚಟವಾಗಿ ದುಶ್ಚಟವಾಗಬಾರದು. ಇರಬೇಕು ಇರಬೇಕು ಆರೋಗ್ಯವು ಸದಾ ಇರಬೇಕು. ಪೌಷ್ಟಿಕ ಆಹಾರ ಎಂದೆಂದು ಉತ್ತಮ ಬದುಕಿಗೆ ಪೂರಕವು. ಇರಬೇಕು ಇರಬೇಕು ಆರೋಗ್ಯವು ಸದಾ ಇರಬೇಕು. ಬದುಕಬೇಕು ಬಾಳಬೇಕು ಆರೋಗ್ಯವಂತರಾಗಬೇಕು. ಇರಬೇಕು ಇರಬೇಕು ಆರೋಗ್ಯವು ಸದಾ ಇರಬೇಕು. ಪುಟ್ಟ ಪುಟ್ಟ ಮಕ್ಕಳು ಇವರಂದ್ರೆ ನನಗೆ ಬಹಳ ಇಷ್ಟ. ಹೌದು, ನೀವೆಲ್ಲ ನನ್ನನ್ನ ಹೀಗೆ ಯಾಕೆ ನೋಡ್ತಾ ಇದ್ದೀರಾ? ಹಾ, ನಾನು ಯಾರಂತ ನಿಮ್ಗೆ ಗೊತ್ತಿಲ್ಲ ಅಲ್ವಾ? ನಾನು ನಿಮ್ಮೆಲ್ಲರ ಮನಸ್ಸಿನೊಳಗೆ ಇರ್ತೇನೆ. ಇಂತಹ ಪುಟ್ಟ ಪುಟ್ಟ ಮಕ್ಕಳ ಮನಸ್ಸಿನೊಳಗೆ ಹೋಗ್ಬೇಕಷ್ಟೇ. ಹೇಗೆ ಹೋಗ್ತೀನಿ ಗೊತ್ತಾ? ಇಂತಹ ಬೇಕರಿ ಪ್ಯಾಕೆಟ್ ತಿಂಡಿಗಳ ತಿನ್ನುವ ಅಭ್ಯಾಸದ ಮೂಲಕ. ಇಂತಹ ಅಭ್ಯಾಸವನ್ನು ಕಲಿಸುವುದು ನನಗೇನು ಕಷ್ಟದ ಕೆಲಸವೇನಲ್ಲ. ಮೊದಲ ಹಂತ ಅಭ್ಯಾಸ. ಅಭ್ಯಾಸವೇ ಚಟವಾಗ್ತದೆ, ಚಟದಿಂದ ಅದುವೇ ದುಷ್ಟ ಚಟವಾಗ್ತದೆ. ಛೇ, ನಾನು ಯಾರಂತ ಹೇಳಲೇ ಇಲ್ಲ. ನಾನು ಚಪಲ. ನಿಮಗೂ ಒಂದಲ್ಲ ಒಂದು ಚಪಲ ಇದ್ದೇ ಇದೆ ಅಲ್ವಾ? ತುಂಬಾ ಹೊತ್ತಾಯ್ತು, ನಾನಿನ್ನು ನನ್ನ ಕೆಲಸವನ್ನು ಪ್ರಾರಂಭಿಸ್ತೇನೆ. ಅಂದಹಾಗೆ ನಿಮ್ಗೆ ನನ್ನ ಕೆಲಸ ಗೊತ್ತಿಲ್ಲ. ನನ್ನ ಕೆಲಸ ಏನಂದ್ರೆ ಇನ್ನು ಬೇಕು ಬೇಕೆಂಬ ಮನಸ್ಸು. ಸರಿ, ಈ ಮಕ್ಕಳಲ್ಲಿ ಹೋದ್ರು? ಹಾ, ಅಲ್ಲಿದ್ದಾರೆ. ನನ್ನ ಕೆಲಸವನ್ನು ಪ್ರಾರಂಭಿಸ್ತೇನೆ. ಅಮ್ಮ, ನಾನು ಶಾಲೆಗೆ ಹೋಗಿ ಬರ್ತೀನಿ. ಇಲ್ಲ ನರೀಶಾ, ನಿನ್ ಬುಕ್ ಒಂದಿಲ್ಲೇ ಇದೆ. ಹಾ, ನಾನು ನಿಮಗೆ 10 ರೂಪಾಯಿ ಕೊಟ್ಟಿದ್ದಲ್ವಾ? ಹೌದು, ಅದರಿಂದ ನೀನು ಪೆನ್ಸಿಲ್, ಪೆನ್, ಹೇರ್ ತೆಗೆದು ತೆಗೋ. ಸರಿ, ಫ್ರೆಂಡ್ಸ್ ಜೊತೆ ಸೇರಿ ಜಂಕ್ ಫುಡ್ ಅದು ಇದು ಅಂತ ಹೇಳ್ಕೊಂಡು ಕುತ್ಕೋಬೇಡ. ನಮ್ಮ ಮನೆಯಲ್ಲಿ ತುಂಬಾ ತಿಂಡಿ ತಿನಿಸುಗಳಿವೆ ಅಲ್ವಾ? ಹೌದು. ನೋಡು ರಿಷಾ, ನಾವು ಯಾವುದೇ ಹವ್ಯಾಸವನ್ನು ಶುರು ಮಾಡಿದ್ರೆ ಅದು ಚಟವಾಗ್ತದೆ, ಮತ್ತೆ ಅದೇ ದುಷ್ಟ ಚಟಗಳಿಗೆ ಕಾರಣವಾಗ್ತದೆ. ಸರಿ, ನೀನಿನ್ ಹೊರಡು. ಹಾ ಅಮ್ಮ.
ಪಾಪ. ಅಯ್ಯೋ ಸೋಮಾರಿಗಳು, ಪ್ರತಿದಿನ ಶಾಲೆ ಬಿಟ್ಟ ನಂತರ ಮನೆಗೆ ಹೋಗದೆ ಅಂಗಡಿಗೆ ಹೋಗಿ ಹಣ ವೇಸ್ಟ್ ಮಾಡ್ತಾರೆ. ಬನ್ರೋ ಬೇಗ. ಇದೆಲ್ಲ ಏನು? ಇದು ಕುಕ್ಕರೆ, ಇದು ಲೇಸು. ಇದೆಂತಾದ್ರೂ ಗೊತ್ತುನ ಮಾರಾಯ್ತಿ. ಇದು ಚಿಪ್ಸ್ ಮತ್ತೆ ಲಾಲಿ, ಪಾನಿಪುರಿ. ಇದು ಚಿಂಗಮ್. ಇದು ಇಲ್ಲದಿದ್ರೆ ಇರ್ಲಿಕ್ಕೆ ಆಗುದಿಲ್ಲ. ಇದು 24 ಗಂಟೆ ಕೂಡ ನನ್ನ ಬಾಯಲ್ಲಿರ್ತದೆ. ಅಯ್ಯೋ ಏನ್ ಚಿಂಗಮೋ ಏನು. ಈ ಚಿಂಗಮನ್ ನೋಡಿದ್ರೆ ನಮ್ಮ ಚಕ್ಕುಲಿ ವಡೆನೇ ಬೆಟರು. ಏನು ಚಕ್ಕುಲಿ ವಡೆನಾ? ಇದನ್ನು ತಿನ್ನಬೇಕು. ಇದು ತುಂಬಾ ಅಚ್ಚ ಇದೆ. ನೀನೇ ತಿನ್ಕೋ ಹೋಗು. ಇದನ್ನ ಟ್ರೈ ಮಾಡು. ಇದ್ರಲ್ಲಿ ತುಂಬಾ ಫ್ಲೇವರ್ ಉಂಟು. ಏನ್ ಫ್ಲೇವರ್ ಉಂಟಾ? ಅದೇ ಹೈದರಾಬಾದ್ ಹಂಗಾಮ. ಒಮ್ಮೆ ತಿಂದ್ರೆ ಇಂದ ಇರ್ಬೇಕನ್ಸುತ್ತೆ. ಇನ್ನು ನಾಟಿ ಟೊಮೆಟೊ, ಬಾಯಲ್ಲಿ ನೀರೇ ಬರ್ತದೆ. ಇನ್ನು ಮಸಾಲ ಮಂಚ್ ಒಮ್ಮೆ ಟ್ರೈ ಮಾಡ. ನಿನ್ನ ಬಾಯಲ್ಲಿ ನೀರು ಬರ್ತದೆ, ಆದ್ರೆ ನಂಗೆ ಇಲ್ಲಿ ವಾಂತಿ ಬರ್ತಾ ಉಂಟು. ಹೋಗೆ, ನಿನಗೆ ಆ ಚಕ್ಕುಲಿ ವಡೆನೇ ಫಿಟ್. ಹೋಗು. ನೀ ಅದರ ಬಿಡು. ಅವಳೇನೋ ಹೇಳಿದಲ್ಲ, ಹೈದರಾಬಾದ್ ಹಂಗಾಮ ನಾಟಿ ಏನ. ಇದ್ರಲ್ಲಿ ಅದಕ್ಕಿಂತಲೂ ரொம்ப ಫ್ಲೇವರ್ಸ್ ಉಂಟು. ನಾ ಬಿಡ್ಕು. ನೀವೊಮ್ಮೆ ಹೋಗ್ತೀಯಾ? ಕೊಡಿ. ನಿಮ್ಗೆ ಗೊತ್ತಿದ್ದೇನ್ರಿ, ಸಾಯಂಕಾಲ ಶಾಲೆ ಬಿಟ್ಟ ಮೇಲೆ ರಸ್ತೆ ಆ ಕಡೆ ಪಾನಿಪುರಿ, ಮಸಾಲ ಪುರಿ, ಸೂಪರ್, ದಹಿ ಪುರಿ, ಟೇಸ್ಟಿ, ಮಸಾಲ ಪುರಿ, ಯಮ್ಮಿ, ಪುರಿ ಪುರಿ ಪುರಿ. ಅಯ್ಯೋ ಪುರಿ ಕತೆನಾ? ಈ ಪುರಿ ಟೇಸ್ಟ್ ನೋಡಿದ್ರಿ? ಹೋಗ್ರಿ ಹೋಗೋ. ನಿಮ್ಗೆಲ್ಲ ಎಷ್ಟು ಹೇಳಿದ್ರು ಅಷ್ಟೇ, ಈ ಜಂಕ್ ಫುಡ್ ಅನ್ನೆಲ್ಲ ತಿನ್ಬಾರ್ದು. ಒಳ್ಳೆ ಒಳ್ಳೆ ಆರೋಗ್ಯಕರ ಹಣ್ಣು ಹಂಪಲ್ ತಿನ್ಬೇಕು. ಮನೆಯಲ್ಲೇ ಸಿಗಲ್ವಾ? ಬಾಳೆಹಣ್ಣು, ಹಲಸಿನ ಹಣ್ಣು, ಮಾವಿನ ಹಣ್ಣು. ಒಮ್ಮೆ ಅದರ ರುಚಿ ನೋಡಿ. ಅದರಲ್ಲೆಲ್ಲ ಕೆಮಿಕಲ್ ಹಾಕಿರ್ತಾರೆ. ಎಂಡೆ ಗುರುವಾಯರಪ್ಪ, ನೀನು ಯಾವ ಕಾಲದ ಪೆಣ್ಣ? ಈಗೆಲ್ಲ ಕೆಮಿಕಲ್ ಫುಡ್ ಅನ್ನೇ ತಿಂತಾರೆ. ಮಾತ್ರ ನಾವು ಪಾಷ್ ಆಗಿರೋಕ್ ಸಾಧ್ಯ. ನೀವೇನ್ ಬೇಕಾದ್ರೂ ಹೇಳಿ, ನಾನಂತೂ ಇಂಥ ತಿಂಡಿನೆಲ್ಲ ಮುಟ್ಟಿ ಕೂಡ ನೋಡಲ್ಲ. ಒಮ್ಮೆ ತಿನ್ನೆ. ಬೇಡ ಕಣೆ, ಒಮ್ಮೆ ತಿನ್ನೆ. ಬೇಡ ಅಂತ ಹೇಳಿಲ್ವಾ? ಒಮ್ಮೆ ಟ್ರೈ ಮಾಡೆ. ಬೇಡ. ಅವಳಂತ ಕೇಳುದು ಮಾರಾಯ್ತಿ. ಒಮ್ಮೆ ಅವಳ ಬಾಯಿಗೆ ತುರ್ಕಿಸ. ಇದೆಷ್ಟು ಖಾರ ಇದೆ. ಖಾರದಲ್ಲೇ ಇರೋದು ಟೇಸ್ಟು. ಖಾರ, ಸಿಹಿ, ಹುಳಿ, ಉಪ್ಪು, ಮಸಾಲೆ. ಆದ್ರೆ ನೆನ್ಪಿರ್ಲಿ, ಕೆಮಿಕಲ್. ಕೆಮಿಕಲ್ ಅಂತೆ ಕೆಮಿಕಲ್. ಕೆಮಿಕಲ್ ಇದ್ರೆ ಅಷ್ಟು ಖರ್ಚು ಮಾಡ್ತಾರ? ಅಡ್ವರ್ಟೈಸ್ಮೆಂಟ್ ಕೊಡ್ತಾರ. ಯಾರೋ ಸೈಫ್ ಅಲಿ ಖಾನ್ ಏನೋ ಹೇಳಿದಂತೆ. ಏನದು? ಮಸಾಲಾ ಚಿಕನ್. ಅದೇ ಅದೇ. ಅಯ್ಯೋ, ಅದೆಲ್ಲ ಜನರನ್ನ ಸೆಳೆಯೋಕಿರೋ ತಂತ್ರ ಅಷ್ಟೇ. ಅದೆಲ್ಲ ನಿಮ್ಗೆ ಅರ್ಥನೇ ಆಗಲ್ವಾ? ತಿನ್ನೆ. ಬೇಡ ಕಣೆ, ಒಮ್ಮೆ ಟ್ರೈ ಮಾಡಿ. ಸುಮ್ಮನೆ ಟಾರ್ಚರ್ ಕೊಡ್ಬೇಡ. ನೋಡು, ನಾವೆಲ್ಲ ನಿಮ್ ಫ್ರೆಂಡ್ಸ್ ಆಗಿರ್ಬೇಕಾದ್ರೆ ನೀನು ಇದನ್ನೇ ತಿನ್ಲೇಬೇಕು. ಬೇಡ ಅಂದ್ರೆ ಬೇಡ. ಒಮ್ಮೆ ಟ್ರೈ ಮಾಡಿ. ಬೇಡ ಕಣೆ, ತಿನ್ನೆ. ಬೇಡ ತಿನ್ನೆ. ಬೇಡ ತಿನ್ನೆ. ಬೇಡ ಅಂತ ಹೇಳಿಲ್ವಾ? ತಿನ್ನೆ. ಎಷ್ಟು ಸಲ ಹೇಳ್ಬೇಕು? ಬೇಡ ತಿನ್ನೆ. ಅಯ್ಯೋ, ಈಗ ಏನ್ ಮಾಡೋದು? ಈ ಜಂಕ್ ಫುಡ್ ತಿನ್ನಿಲ್ಲ ಅಂತ ಹೇಳಿದ್ರೆ ಫ್ರೆಂಡ್ಸಿಗೆ ಬೇಜಾರಾಗುತ್ತೆ. ಹಾಗಂತ ಹೇಳಿ ಒಳ್ಳೆ ಆರೋಗ್ಯಕರ ಹಣ್ಣು ಹಂಪಲನ್ನ ಬಿಡ್ಲಿಕ್ಕಾಗೋದಿಲ್ಲ. ಯಾವುದಕ್ಕೊಮ್ಮೆ ಯೋಚನೆ ಮಾಡಬೇಕು. Bum 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 ಓ, ಏನಿತ್ತು? ಎಲ್ರು ಬೇಗ ಬಂದ್ಬಿಟ್ಟಿದ್ದೀರಾ. ಇವತ್ತು ನಿಮ್ ತಿನ್ನೋ ಕಾರ್ಯಕ್ರಮ ಜೋರಾಗಿ ಇದೆ. ತೇಜಸ್ವಿ ಅಪೇಕ್ಷ, ನೀವಾದ್ರೂ ಏನಾಯ್ತಂತ ಹೇಳ್ಬಾರ್ದಾ? ನೋಡು, ನಾವು ಕೊಟ್ಟಿದ್ದಂತಿದ್ರೆ ಮಾತ್ರ ಮಾತಾಡೋದು, ಇಲ್ಲದಿದ್ರೆ ಮಾತಾಡುದಿಲ್ಲ.
ಅವಳ ಹತ್ರನೇ ಕೇಳ್ತೀನಿ. ಏನೇ ಅದು? ಏನಿಲ್ಲ, ಏನೋ ತಿಂತಿದ್ಯಾಕ? ಇಲ್ಲ ಏನೇ ಇದು? ಅದು ಅಮ್ಮ ಫ್ರೆಂಡ್ಸ್ ಎಲ್ಲ ಅಂಗಡಿಗೆ ಹೋಗಿ ತಿಂಡಿ ತಿಂತಾ ಇದ್ರು, ಅದಕ್ಕೆ ನಾನು ಕೂಡ ಹೋದೆ. ಇದೆಲ್ಲ ಎಷ್ಟು ದಿನದಿಂದ ನಡೀತಿದೆ? ಒಂದು 2 ಸತ್ಯ ಹೇಳು. ಸುಮಾರು ದಿನದಿಂದ ತಿಂತಿದ್ದೀನಮ್ಮ. ನಾನು ನಿಂಗೆ ಮೊದಲೇ ಹೇಳಿದ್ದೆ ಇಂತಹ ತಿನಿಸುಗಳನ್ನು ತಿನ್ಬೇಡ ಅಂತ, ಆದ್ರೆ ನೀನನ್ನ ಮಾತೆ ಕೇಳೋದಿಲ್ಲ ಅಲ್ವಾ? ನೋಡು ರಿಷಾ, ಇಂತಹ ತಿನಿಸುಗಳಿಗೆ ಕೆಮಿಕಲ್ಸ್ ಹಾಕಿರ್ತಾರೆ. ಇದನ್ನೆಲ್ಲ ತಿಂದ್ರೆ ನಮ್ಮ ಆರೋಗ್ಯ ಹಾಳಾಗುತ್ತೆ. ನಮ್ಮ ಸಮಾಜದಲ್ಲಿ ಅನೇಕ ಜನರು ಇಂತಹ ತಿನಿಸುಗಳನ್ನು ತಿಂದು ಅವರ ಆರೋಗ್ಯವನ್ನು ಅವರೇ ಹಾಳು ಮಾಡ್ಕೊಳ್ತಿದ್ದಾರೆ. ನೋಡು, ನಮ್ಮ ಪಕ್ಕದ ಮನೆ ಹುಡುಗ ಯಾವತ್ತೂ ಇಂತಹ ತಿನಿಸುಗಳನ್ನು ತಿಂತಿದ್ದ. ಈಗ ಅವರ ಕರುಳಲ್ಲಿ ಹುಣ್ಣಾಗಿದೆ. ಮೊನ್ನೆ ತಾನೇ ಆಸ್ಪತ್ರೆ ಸೇರಿದ್ದಾನೆ. ಇದೇ ಕೊನೆ, ಇನ್ಮುಂದೆ ತಿನ್ಬೇಡ, ಅರ್ಥ ಆಯ್ತಾ? ಹೇಳಿದ್ರೆ ಕೇಳೋದೇ ಸರಿ ತಗೋ, ಸುಮ್ಮನೆ ಖರ್ಚು ಮಾಡಬೇಡ, ಜಾಗ್ರತೆ. ತುಂಬಾ ದುಡ್ಡು ಸಿಕ್ತು. ಇದನ್ನ ನಾಳೆನೆ ಖರ್ಚು ಮಾಡ್ಬೇಕು. ಅಲ್ಲ, ನಾಳೆ ಯಾಕೆ? ಈಗ್ಲೇ ಹೋಗ್ತೀನಿ. ಅಮ್ಮ, ನನ್ನ ಫ್ರೆಂಡ್ ಮನೆಗೆ ಹೋಗಿ ಬರ್ತೀನಿ. ನಿಲ್ಲೇ, ಹೋಗ್ಬೇಡ. ಅಮ್ಮ, ನನಗೆ ನೋಟ್ಸ್ ಕಂಪ್ಲೀಟ್ ಮಾಡ್ಲಿಕ್ಕಿದೆ. ಸರಿ, ಹೋಗು. ಎಸ್. ನೋಡಿದ್ರಲ್ಲ, ಜಂಕ್ ಫುಡ್ಗಳು, ಐಸ್ ಕ್ರೀಮ್ಗಳು, ಅದರಲ್ಲಿ ಬಳಸಿರುವಂತಹ ಕೆಮಿಕಲ್ಗಳು ಒಮ್ಮೆ ನಮ್ಮ ನಾಲಿಗೆಯನ್ನು ಸೇರಿದ್ರೆ ಸಾಕು, ನಮ್ಮಲ್ಲಿ ಮತ್ತೊಮ್ಮೆ ತಿನ್ಬೇಕೆಂಬ ಆಸೆಯನ್ನು ಹುಟ್ಟಿಸ್ತದೆ. ಇಂತಹ ಕೆಮಿಕಲ್ ಫುಡ್ಗಳಿಂದಾಗಿ ನಮ್ಮ ದೇಹದೊಳಗೆ ಕೊಬ್ಬು ಶೇಖರಣೆ ಆಗ್ತದೆ. ದೇಹದಲ್ಲಿ 70% ಕಾರ್ಬೋಹೈಡ್ರೇಟ್ಸ್ ಇದ್ದು 30% ಕೊಬ್ಬಿನಂಶವಿದ್ರೆ ಪರವಾಗಿಲ್ಲ. ಆದ್ರೆ ಕಾರ್ಬೋಹೈಡ್ರೇಟ್ಸ್ಗಿಂತ ಕೊಬ್ಬಿನ ಅಂಶ ಹೆಚ್ಚಾದ್ರೆ ಅದು ಅಪಾಯ. ಶಾಲೆಯಲ್ಲಿ ಪ್ರಥಮ ರ್ಯಾಂಕ್ ಅನ್ನು ಪಡೆಯುತ್ತಿದ್ದ ರಿಷಾ ಇಂತಹ ತಿನ್ನುವ ಚಟಗಳಿಂದಾಗಿ ಈಗ ಕೆಟ್ಟ ಚಟದ ದಾಸಿಯಾಗಿದ್ದಾಳೆ. ಹೇಗಿದೆ ಈ ಚಪಲದ ಮಹಿಮೆ? ಕಾಲ ಉರುಳುತ್ತಾ ಬಂತು, ಹಲವು ವರ್ಷಗಳೇ ಕಳೆಯಿತು. ಒಳ್ಳೆಯ ಕಾಲೇಜ್ ಜೀವನವನ್ನು ನಡೆಸಬೇಕಾಗಿದ್ದ ರಿಷಾ ಈಗ ದುಷ್ಟ ಚಟದ ದಾಸಿ. ನೋಡ್ತೀರಾ, ನೀವು ಅವಳ ಅವಸ್ಥೆಯನ್ನು ನೋಡ್ತೀರಾ? ನೋಡಿ, ನಗುದಾದ್ರೆ ನಕ್ಕು ಬಿಡಿ, ಅಳುದಾದ್ರೆ ಅತ್ತು ಬಿಡಿ. ಈ ಹುಡುಗಿರ್ ಯಾವಾಗ್ಲೂ ಇದ್ದಿದ್ದೆ. ಏನಾಯ್ತು ರಿಷಾ, ಯಾಕೆ ಹೀಗೆ ಕೂತಿದ್ದಿ? ಅದು ನನಗೆ ಒಂದು 100 ರೂಪಾಯಿ ಕೊಡ್ತೀರಾ? ಏನು, 100 ರೂಪಾಯ? ಯಾಕಮ್ಮ, ಯಾಕೆ ಹೀಗಾದ ನೀನು? ನಿನ್ನಪ್ಪ ಫಾರಿನಲ್ಲಿ ಕಷ್ಟಪಟ್ಟು ದುಡಿತಾ ಇದ್ದಾರೆ, ಲಕ್ಷಗಟ್ಟಲೆ ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದಾರೆ. ಅದೆಲ್ಲ ಯಾರಿಗೋಸ್ಕರಮ್ಮ? ಎಲ್ಲ ನಿನ್ಗೋಸ್ಕರಮ್ಮ, ನಿನ್ಗೋಸ್ಕರ. ನಿನ್ನಪ್ಪ ನಿನ್ನ ಮೇಲೆ 100 ಕನಸುಗಳನ್ನು ಇಟ್ಕೊಂಡಿದ್ದಾರೆ. ನೀನು ಡಾಕ್ಟ್ರು, ಇಂಜಿನಿಯರ್ ಹೋಗ್ಬೇಕು ಅಂತ ತುಂಬಾ ಆಸೆನೂ ಇಟ್ಕೊಂಡಿದ್ದಾರೆ. ಆದ್ರೆ ನೀನು ಮೊದಲೆಲ್ಲ ಕ್ಲಾಸ್ಗೆ ಫಸ್ಟ್ ರ್ಯಾಂಕ್ ಬರ್ತಿದ್ದ ಹುಡುಗಿ ಅಮ್ಮ ನೀನು. ಆದ್ರೆ ಈಗ ಫ್ರೆಂಡ್ಸ್ ಜೊತೆ ಸೇರಿ ಜಂಕ್ ಫುಡ್ ಅದು ಇದು ಹೇಳಿ ಈ ಹಂತಕ್ಕೆ ಬಂದು ನಿಂತಿದ್ದಿ. ನೀನು ನನ್ನ ಹತ್ರ ಏನು ಅಂತ ಕೇಳಿದೆ? ಅದು ಬೇಡ, ನೀನು ನನ್ನ ಹತ್ರ 100 ರೂಪಾಯಿ ಕೇಳ್ದಲ್ಲ, 100 ರೂಪಾಯಿ ಬಿಡು, ನಾನು ನಿಂಗೊಂದು ಪೈಸೆನೂ ಕೊಡಲ್ಲ. ಬೇಕಾದ್ರೆ ನಿನ್ನ ಪೇರೆಂಟ್ಸ್ ಹತ್ರನೇ ಕೇಳ್ಕೊ.
ಎಲ್ಲಿಯೂ ಗಾಳಿಯೇ ಸರಿ ಇಲ್ಲ. ಯಾರಮ್ಮ ನೀನು ಇಲ್ಲೇ ಕೂತಿದ್ದೀಯಾ? ಅದು ಯಾರಾದ್ರೂ ಏನಾದ್ರು ಅಂದ್ರ? ನನ್ನ ಬ್ಯಾಗ್ ಕಳೆದೋಯ್ತು. ಅದರಲ್ಲಿ 500 ರೂಪಾಯಿ ಇತ್ತು. ಮನೆಗೆ ಔಷಧಿ ತಗೊಂಡೋಗ್ಬೇಕಿತ್ತು. ಒಂದು 100 ರೂಪಾಯಿ ಕೊಡ್ತೀರಾ? ಅಯ್ಯೋ ಪಾಪ. ಇಲ್ಲಿ ಅಮ್ಮ ಇರೋದೆಷ್ಟು ತಗೋ. ಮತ್ತೆ ಹೊರ ಹೋಗದ ಅಸಾಧ್ಯ. ಇವೆಲ್ಲ ನನ್ನ ನಾನಾ ಮುಖಗಳು. ಅವನ ಗೊತ್ತೇ ಫ್ಯಾಟ್. ಫ್ಯಾಟ್ ಅಂದರೆ ಕೊಬ್ಬು, ಬೊಜ್ಜು. ಹೇಳು ನಿನ್ನ ಬಗ್ಗೆ. ನಾನು ಫ್ಯಾಟ್. ಎಣ್ಣೆಯಿಂದ ಕರಿದ ಪದಾರ್ಥಗಳಲ್ಲಿ, ಬೇಕರಿ ತಿನಿಸುಗಳಲ್ಲಿ ನಾನು ಅಡಗಿರುತ್ತೇನೆ. ಮಧುಮೇಹ, ರಕ್ತದೊತ್ತಡದಾಗಿನ ಕಾಯಿಲೆಗಳನ್ನು ತರುತ್ತೇನೆ. ಹೃದಯಾಘಾತಕ್ಕೆ ನಾನೇ ಕಾರಣ. ಹೊಲಗಳಲ್ಲಿ ಕೆಲಸ ಮಾಡುವ ರೈತರಿಗಿಂತಲೂ ಪೇಟೆಯಲ್ಲಿ ಕೆಲಸ ಮಾಡುವ ಯುವಕರಿಗೂ ನನಗೂ ಬಹಳ ನಂಟು. ಈಗಿನ ಕಾಲದ ಮಕ್ಕಳಿಗೆ ನನ್ನನ್ನು ಕಂಡರೆ ಅಪಾರವಾದ ಪ್ರೀತಿ. ಹೇಗಿದೆ ನನ್ನ ಶಕ್ತಿ? ಸೂಪರ್. ಹೇಳು ನಿನ್ನ ಕರಾಮತ್ತು. ನಾನು ನೂಡಲ್ಸ್ ಚಿಕ್ಕ ಚಿಕ್ಕ ಮಕ್ಕಳಿಗೆ ಇಷ್ಟ, ತಿನ್ನಲು ರುಚಿಯಾಗಿರುತ್ತೇನೆ. ಆದರೆ ಅಷ್ಟೇ ಅಪಾಯಕಾರಿ. ನನ್ನನ್ನು ಜಾಸ್ತಿಯಾಗಿ ತಿನ್ನುವವರಿಗೆ ಪೌಷ್ಟಿಕ ಹೀನತೆ, ಕ್ಯಾನ್ಸರ್, ಹೃದಯ ಸಂಬಂಧಿತ ರೋಗ, ಬೊಜ್ಜು, ಅಜೀರ್ಣತೆ, ಗರ್ಭಪಾತ, ಈ ರೋಗಗಳು ಬರುವ ಸಾಧ್ಯತೆ ಇದೆ. ಇಷ್ಟೇ ಅಲ್ಲ, ಮಕ್ಕಳ ಆರೋಗ್ಯದ ಏರಿಳಿತಕ್ಕೂ ನಾನೇ ಕಾರಣ. ನನ್ನಲ್ಲಿ ಅನೇಕ ರಾಸಾಯನಿಕ ಪದಾರ್ಥಗಳಿವೆ. ನನ್ನ ಪರಿಣಾಮ ನಿಮಗೆಲ್ಲ ಈಗ ಗೊತ್ತಾಗಿರಬೇಕು. ನಾನಿರುವುದು ಸೊಟ್ಟಗೆ, ಆದರೆ ನಿಮ್ಮ ಆರೋಗ್ಯವಿಲ್ಲ ನೆಟ್ಟಗೆ. ನಿಮಗೆಲ್ಲ ಈ ಅಂಗಡಿಯ ಪಾನೀಯಗಳೆಂದರೆ ಬಹಳ ಇಷ್ಟವಂತೆ. ಕೂಲ್ ಡ್ರಿಂಕ್ಸ್. ಹೇಳು ನಿನ್ನ ಶಕ್ತಿ. ನಾನು ಕೂಲ್ ಡ್ರಿಂಕ್ಸ್ ಮನುಷ್ಯನ ಮನಸ್ಸನ್ನು ಕೆಡಿಸುತ್ತೇನೆ. ಮನುಷ್ಯರಿಗೆ ಸಕ್ಕರೆ ಕಾಯಿಲೆಯನ್ನು ತರುತ್ತೇನೆ. ಕೂಲ್ ಡ್ರಿಂಕ್ಸ್, ನೀನು ಹಲ್ಲಿನ ವಸಡುಗಳಿಗೆ ಮತ್ತು ಎಲುಬಿನ ದ್ರವಗಳಿಗೆ ಹಾನಿಯನ್ನು ತರುತ್ತೀಯಲ್ಲವೇ? ಹೌದು. ಸರಿ, ನೀನೀಗ ಕೆಳಗಿಳಿ. ನಾನು ನನ್ನ ಶಕ್ತಿಯನ್ನು ಹೇಳುತ್ತೇನೆ. ನಾನು ಯಾರೆಂದು ನಿಮಗೆಲ್ಲ ಗೊತ್ತಿದೆ. ನಾನು ಪುಟ್ಟ ಪುಟ್ಟ ಮಕ್ಕಳಿಂದ ಹಿಡಿದು ಮುದುಕಿಯರವರೆಗೂ ಪ್ರಿಯನಾದ ಕರ್ಕುರೆ, ಮೇಸ್ನಂತಹ ಪ್ಯಾಕೆಟ್ ತಿಂಡಿಗಳು. ನನ್ನನ್ನು ಬಣ್ಣ ಬಣ್ಣದ ಪ್ಯಾಕೆಟ್ಗಳಲ್ಲಿ ಕಂಡೊಡನೆ ಜನರೆಲ್ಲ ನನ್ನ ಬಳಿಗೆ ಓಡೋಡಿ ಬರುತ್ತಾರೆ. ಆದರೆ ನನ್ನಲ್ಲಿರುವ ದುಷ್ಪರಿಣಾಮಗಳು ಇಲ್ಲಿರುವ ಯಾರಿಗೂ ತಿಳಿದಿಲ್ಲ. ಸರಿ, ನನ್ನೊಳಗಿನಿಂದ ಪ್ಲಾಸ್ಟಿಕ್ ಅಂಶವು ಹೊರಗೆ ಬರುತ್ತದೆ. ದಗ ದಗ ಎಂದು ಹೊತ್ತಿ ಉರಿಯುತ್ತದೆ. ಇಷ್ಟೇ ಅಲ್ಲ, ನನ್ನನ್ನು ತಿಂದವರ ಕರುಳಿನಲ್ಲಿ ನಾನು ಸಿಲುಕಿಕೊಂಡು ಅವರಿಗೆ ಹಂತ ಹಂತದಲ್ಲಿ ಚಿತ್ರಹಿಂಸೆಯನ್ನು ನೀಡುತ್ತೇನೆ. ಮಕ್ಕಳ ಎಳೆಗಳನ್ನು ನಾಶ ಮಾಡುತ್ತೇನೆ. ನನ್ನನ್ನು ತಿಂದವರಿಗೆ ಲಂಗ್ ಕ್ಯಾನ್ಸರ್, ಕಿಡ್ನಿ ಫೇಲ್ಯೂರ್,
ರೋಗಗಳನ್ನು ನಾನು ಹರಡುತ್ತೇನೆ. ಕಂಪನಿಯವರಿಗೇನೋ ನನ್ನಿಂದ ಲಾಭ, ಆದರೆ ಇವರಿಗೆಲ್ಲ ಆರೋಗ್ಯ ನಷ್ಟ. ನನ್ನ ಕರಾಮತ್ತು ಗೊತ್ತೇ? ನೀವೆಲ್ಲ ಇಷ್ಟೇ, ಅದಕ್ಕೆ ತಾನೇ ನನ್ನ ರಾಜ ಅಂತ ಹೇಳೋದು. ನಿಮ್ಮಂತಹ ಫಾಸ್ಟ್ ಫುಡ್ಗಳ ಸ್ಲೋ ಪಾಯ್ಸನ್ಗಳನ್ನು ತಿಂದು ಜನರು ತಮ್ಮ ಆರೋಗ್ಯವನ್ನು ಕೆಡಿಸುತ್ತಿದ್ದಾರೆ. ನಾನು ಮನುಷ್ಯನನ್ನು ಸೇರಿದರೆ ಮನುಷ್ಯರು ನಾನು ಮನುಷ್ಯನನ್ನು ನಾನಾ ರೀತಿಯಲ್ಲಿ ಸೇರ್ತೇನೆ. ಮನುಷ್ಯರನ್ನು ಬೇರೆ ಬೇರೆ ರೀತಿಯಲ್ಲಿ ಇಷ್ಟಪಡುತ್ತಾರೆ. ನಾನು ಮನುಷ್ಯನನ್ನು ಸೇರಿ ಅವರ ಶೀತಲ ಪರಿಣಾಮವನ್ನು ಹೆಚ್ಚಿಸುತ್ತೇನೆ. ಇದರಿಂದ ಅವರ ದೇಹ ಮತ್ತು ಮನಸ್ಸಿನ ಸಂಪರ್ಕವನ್ನು ಕೆಡಿಸುತ್ತೇನೆ. ಈಗಿನ ಕಾಲದ ಯುವಕರಂತೂ ನನ್ನನ್ನು ಔಷಧಿ ಎಂದುಕೊಂಡು ಸಿರಪ್ಪಿನ ಮೂಲಕ ಅತಿಯಾಗಿ ಸೇವಿಸಿ ಅಮಲೇರುತ್ತಾರೆ. ನಿರೋಧಕ ಶಕ್ತಿಯನ್ನು ನಾನು ಕುಂಠಿತಗೊಳಿಸುತ್ತೇನೆ. ಜನರು ನನ್ನನ್ನು ಅಫೀಮ್, ಗಾಂಜಾ, ಧೂಮಪಾನದ ಮೂಲಕ ಒಳ ಸೇವಿಸುತ್ತಾರೆ. ಮತ್ತು ಕಡೆಯದಾಗಿ ನಾನು ಮನುಷ್ಯರ ಸಾವಿಗೆ ಕಾರಣವಾಗಿರುತ್ತೇನೆ. ನನ್ನನ್ನು ಸೇವಿಸಿದ ದಾಸರು ನನ್ನನ್ನು ಸದಾ ಕುಡಿ, ನನಗೆ ಡ್ರಗ್ಸ್ ಬೇಕು, ಕುಡಿ ಕುಡಿ ಕುಡಿ, ನನಗೆ ಡ್ರಗ್ಸ್ ಬೇಕು, ಕುಡಿ. ಹೇಗಿದೆ ನನ್ನ ಶಕ್ತಿ? ಜಗತ್ತಡೆಲ್ಲ ನನ್ನ ಪರಿವಾರವಿದೆ. ಈ ಜಗತ್ತಿನ ಜನರೆಲ್ಲ ನನ್ನ ಕೈ ವಶದಲ್ಲಿದ್ದಾರೆ. ಎದ್ದೇಳಿ, ಬಲಿಗಾಗಿ ಕಾಯೋಣ. ಹೋಗಿ ನಮ್ಮ ಮಾಯಾಲೋಕದ ಅಮಲು ಮರಣ ಬಾವಿಯನ್ನು ತೆಗೆದುಕೊಂಡು ಬನ್ನಿ. ದಿನಕ್ಕೊಬ್ಬರ ಹಾಗೆ ನಮ್ಮ ದಾಸರು ಇಲ್ಲಿಗೆ ಬರುತ್ತಿದ್ದಾರೆ. ಕೆಲವರು ಹೇಳ್ತಾರೆ ಡ್ರಗ್ಸ್ ಒಳ್ಳೆಯದಲ್ಲ, ಅದು ನಮ್ಮನ್ನು ಸಾಯಿಸುತ್ತದೆ ಅಂತ. ಇನ್ನು ಕೆಲವರು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಮ್ಮ ಬಳಿ ಬರುತ್ತಿದ್ದಾರೆ. ಇದು ನಮ್ಮ ಮಾಯಾಲೋಕದ ಅಮಲು ಮರಣ ಬಾವಿ. ದುಷ್ಟ ಜಡಗಳು ಹೆಚ್ಚಾದವರಿಗೆ ಕೊನೆಯ ಅಸ್ತ್ರ ಇದೆ. ಯಾರೋ ನಮ್ಮ ದಾಸಿ ಬರುವಂತಿದೆ, ದಾರಿ ಬಿಡಿ. ಅಮ್ಮ, ಅಮ್ಮ, ಮಗು, ಅಮ್ಮ, ನನ್ನನ್ನು ಕಾಪಾಡಮ್ಮ, ನನಗೆ ಬದುಕಬೇಕು. ನಾನು ನಿನಗೆ ಅಂದೆ ಹೇಳಿದ್ದೆ, ಆದರೆ ನೀನು ನನ್ನ ಮಾತು ಕೇಳಲಿಲ್ಲ. ಅಮ್ಮ, ದುಷ್ಟ ಚಟಗಳನ್ನು ಬಿಟ್ಟು ಬಿಡು ಮಗು. ಇಲ್ಲ ಅಮ್ಮ, ನನ್ನಿಂದ ಆಗುತ್ತಿಲ್ಲ. ಗಟ್ಟಿ ಮನಸ್ಸು ಮಾಡು ಮಗು. ಇಲ್ಲ, ನನ್ನಿಂದ ಆಗುತ್ತಿಲ್ಲ. ಈಗ ಏನು ಮಾಡುದು ಮಗು? ಈಗಾಗಲೇ ಕಾಲ ಮಿಂಚಿದೆ. ಅಮ್ಮ, ನಾನು ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕೆಂದು ಅದೆಷ್ಟು ಕನಸು ಕಟ್ಟಿದ್ದೆ. ಆದರೆ ನನ್ನ ಕನಸೆಲ್ಲ ನುಚ್ಚು ನೂರಾಗಿ ಹೋಯಿತಲ್ಲ. ಮಗು, ಒಮ್ಮೆ ನನ್ನ ಹೆಗಲ ಮೇಲೆ ತಲೆ ಇಟ್ಟು ಮಾತನಾಡು. ಅಮ್ಮ, ಮಗು, ನಾನು ನಿನ್ನನ್ನು ಎಷ್ಟು ವರ್ಷ ಸಾಕಿದ್ದೆ, ಆದರೆ ನೀನು ಏನು ಮಾಡಿಕೊಂಡೆ? ಅಮ್ಮ, ನನ್ನನ್ನು ಬಿಟ್ಟು ಹೋಗಬೇಡ. ದೇವರೇ, ಇವಳ ಮುಂದಿನ ಬದುಕು ಚೆನ್ನಾಗಿರ್ಲಿ ಅಂತ ಕೇಳ್ಕೊಂಡೆ, ಆದರೆ ಏನಾಯಿತು? ಅಮ್ಮ, ನನ್ನನ್ನು ಕಾಪಾಡಮ್ಮ. ಮಗು, ಅಮ್ಮ, ಮಗು,
ಹೇಗೆ ಈ ದುಷ್ಟ ಚಟ ಆ ಮುಗ್ಧ ಹುಡುಗಿಯ ಬಾಳನ್ನು ಬಲಿ ತೆಗೆದುಕೊಂಡಿತು ಅಂತ. ಇಂಥವರು ನಮ್ಮ ಮಧ್ಯೆ ಅದೆಷ್ಟೋ ಜನ ಇರಬಹುದು. ಅಂಥವರಿಗಿದು ಪಾಠವಾಗಲಿ. ಇಂತಹ ದುಷ್ಟ ಚಟಗಳಿಂದಾಗಿ ನಮ್ಮ ಅಮೂಲ್ಯವಾದ ಬದುಕು ಕೊನೆಯಾಗಬಾರದು. ಬನ್ನಿ, ನಮ್ಮ ಕೈ ಜೋಡಿಸಿ ಸದೃಢ ಆರೋಗ್ಯವಂತ ಭಾರತವನ್ನು ನಿರ್ಮಿಸೋಣ. ಇಂಥ ದುಷ್ಟ ಚಟಗಳನ್ನು ಮಟ್ಟ ಹಾಕೋಣ. ಸ್ವಾಮಿ ವಿವೇಕಾನಂದರ ನುಡಿಯಂತೆ ಪೌಷ್ಟಿಕ ಆಹಾರವನ್ನು ತಿಂದು ಆರೋಗ್ಯವಂತರಾಗಿ ಉತ್ತಮ ಸಮಾಜವನ್ನು ನಿರ್ಮಿಸೋಣ. ಜೈ ಹಿಂದ್.